ಎಲ್ಲರಿಗೂ ನಮಸ್ಕಾರ. ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸಮ್ಮರ್ಗೆ ಈ ರೀತಿ ರಿಫ್ರೆಶಿಂಗ್ ಆಗಿ ಮಸಾಲಾ ಸೋಡಾವನ್ನ ಮನೆಯಲ್ಲೇ ಹೇಗೆ ಮಾಡ್ಬೋದು ಅಂತ ನೋಡೋಣ ಬನ್ನಿ. ಫಸ್ಟ್ ನಾವಿಲ್ಲಿ ಒಂದು ಗ್ಲಾಸ್ ನ ಇಟ್ಕೊಂಡಿದೀವಿ. ಅದಕ್ಕೆ ಆಲ್ರೆಡಿ ಸಕ್ಕರೆ ಮತ್ತು ಜೀರಿಗೆ ಪುಡಿಯನ್ನ ಹಾಕಿ ಇಟ್ಕೊಂಡಿದ್ವಿ. ಈಗ ನಾವ್ ಇದಕ್ಕೆ ನಿಂಬೆ ಹಣ್ಣು ರೌಂಡ್ ಆಗಿ ಕಟ್ ಮಾಡಿ ಹಾಕೊಂಡಿದೀವಿ. ಒಂದು ಗ್ಲಾಸ್ಗೆ ಒಂದು ನಿಂಬೆ ಹಣ್ಣನ್ನ ನಾವಿಲ್ಲಿ ಹಾಕೊಂಡಿದೀವಿ. ತುಂಬಾ ಫ್ಲೇವರ್ಫುಲ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ ನಾವು ಪುದೀನ ಎಲೆಯನ್ನ ಹಾಕೊಳ್ತಿದೀವಿ. ಪುದೀನ ಎಲೆಯನ್ನ ಹಾಕಿ ಈ ರೀತಿ ಒಂದು ಸ್ಟಿಕ್ ನ ಸಹಾಯದಿಂದ ಇದನ್ನ ಈ ರೀತಿ ಕ್ರಶ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಕ್ರಶ್ ಮಾಡ್ಕೊಂಡ್ರೆ ನಿಂಬೆ ಹಣ್ಣಿನ ಫ್ಲೇವರ್ ಇರ್ಬೋದು, ಇಲ್ಲ ಪುದೀನ ಹಾಗೂ ಜೀರಿಗೆ ಪುಡಿ ಸಕ್ಕರೆ ಫ್ಲೇವರ್ ತುಂಬಾ ಚೆನ್ನಾಗಿ ಬೆರೆತುಕೊಳ್ಳುತ್ತೆ ಅನ್ನೋ ಕಾರಣಕ್ಕೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಿದೀವಿ. ನೋಡಿ, ಈ ರೀತಿ ನಿಂಬೆ ಹಣ್ಣಿನ ರಸವನ್ನೆಲ್ಲ ಈ ರೀತಿ ಬಿಡೋ ತರ ಅದನ್ನ ಜಜ್ಕೊಳ್ತಾ ಇರ್ಬೇಕಾಗತ್ತೆ. ನೆಕ್ಸ್ಟ್ ನಾವ್ ಇದಕ್ಕೆ ಐಸ್ ಕ್ಯೂಬ್ಸ್ ನ ಆಡ್ ಮಾಡ್ಕೊಂಡಿದೀವಿ. ಹಾಗೆ ಸ್ವಲ್ಪ ಕಾಳು ಮೆಣಸಿನ ಪುಡಿಯನ್ನ ಹಾಕೊಂಡಿದೀವಿ. ಈಗ ಇದಕ್ಕೆ ಸೋಡಾವನ್ನ ಆಡ್ ಮಾಡ್ಕೊಳ್ತಿದೀವಿ. ನಿಮ್ಮ ಹತ್ರ ಸೋಡಾ ಇಲ್ಲ ಅಂದ್ರೆ ನೀವು ಕೋಲ್ಡ್ ವಾಟರ್ನು ಕೂಡ ಆಡ್ ಮಾಡ್ಕೋಬಹುದು, ತುಂಬಾ ಚೆನ್ನಾಗಿರುತ್ತೆ. ಆದ್ರೆ ಸೋಡಾನ ಮಸಾಲಾ ಸೋಡಾ ಆಗಿರೋದ್ರಿಂದ ಆಕ್ಚುಲ್ ಸೋಡಾನ ನೀವು ಹಾಕೊಂಡ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಟೇಸ್ಟಿ ಆದ ಮಸಾಲಾ ಸೋಡಾ ರೆಡಿ ಆಗಿದೆ. ಇದನ್ನ ಈ ರೀತಿ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ನೀವೇ ನೋಡ್ತಿದ್ದೀರಾ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ನಿಂಬೆ ಹಣ್ಣು ಇರ್ಬೋದು, ಇಲ್ಲಾಂದ್ರೆ ಪುದೀನ ಇರ್ಬೋದು, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಆ ಮಸಾಲಾ ಸೋಡಾದ ಆಕ್ಚುಲ್ ಪಿಕ್ಚರ್ ಹೇಗಿರುತ್ತೋ ಅದೇ ಈ ರೀತಿ ಕಾಣಿಸ್ತಿದೆ. ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ ನಮ್ಗೆ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ ಹೇಗೆ ಬಂದಿದೆ ಅಂತ. ಈ ಸಮ್ಮರ್ ಟೈಮ್ ಅಲ್ಲಿ ಈ ರೀತಿ ಕೋಲ್ಡ್ ಆಗಿ ಏನಾದ್ರೂ ಬೇಕಾಗುತ್ತೆ. ಸೊ ಈ ರೀತಿ ಮನೆಯಲ್ಲೇ ಆರಾಮಾಗಿ ಮಸಾಲಾ ಸೋಡಾ ಮಾಡ್ಕೊಂಡ್ರೆ ಚೆನ್ನಾಗಿರತ್ತಲ್ವಾ. ನೀವು ಕೂಡ ಟ್ರೈ ಮಾಡಿ. ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.